ಇವತ್ತು ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊಬೈಲು ಸೈಲೆಂಟ್ ಮಾಡಿ ಪ್ಲೀಸ್. 3 ವಿಚಾರಗಳನ್ನು ಈ ವೇದಿಕೆ ಮೇಲೆ ನಮಗೆ ಹೇಳಿದ್ದು ನಮ್ಮ ಕೃಷ್ಣಕುಮಾರ್ ಅವರು. ಮೊದಲನೇದಾಗಿ ಶ್ರೀರಾಮನವಮಿ ಇವತ್ತು, ಎರಡನೇದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯ ಆಚರಣೆ, ಜನ್ಮದಿನಾಚರಣೆ ಅವ್ರದ್ದು 17ನೇ ತಾರೀಕು ಆಯಿತು. ಮೂರನೇದು ರಾಜ್ಕುಮಾರ್ ಆ್ಯಂಡ್ ವಾಣಿ ಜಯರಾಮ್, ಬಹಳ ಜನಪ್ರಿಯ ಗಾಯನ ಜೋಡಿ ಅದು. ಈ 3 ವೇದಿಕೆಗೆ, ಈ 3 ಕಾರ್ಯಕ್ರಮಗಳನ್ನು ಈ ವೇದಿಕೆ ಪ್ರತಿನಿಧಿಸ್ತಾ ಇದೆ. ಅಭಿನಂದನೆಗಳು. ನಿಮಗೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಭಿನಂದನೆಗಳು. ನನಗೆ ನಿಜ ಹೇಳಬೇಕು ಅಂದರೆ ಬಿಡುವಿಲ್ಲದ ಕಾರ್ಯಕ್ರಮ. ಯಾರೇ ಕರೆದಿದ್ರು ಇವತ್ತು ಬರ್ತಿರ್ಲಿಲ್ಲ, ಅಷ್ಟು ಕೆಲಸ ಇತ್ತು. ನಾನು ಬಹಳ ದೂರದಿಂದ ಕ್ಯಾಬಲ್ಲಿ ಬಂದೆ. ನನ್ನ ಗಾಡಿ ಡ್ರೈವರ್ ಎಲ್ಲ ಹೋದವನು ಬರಲೇ ಇಲ್ಲ, ಲೇಟ್ ಆಗೋದು. 4 ಗಂಟೆಗೆ ನಾನು ಟೈಮ್ ಕೊಟ್ಟರೆ ಟೈಮಿಗೆ ಬರ್ತೀನಿ, ಎಲ್ಲರಿಗೂ ಗೊತ್ತು. ಹಾಗಾಗಿ ಬಂದೆ. ಇದಕ್ಕೆ ಮೂಲ ಕಾರಣ ಶಿವಕುಮಾರ್ ಅವರು. ನಾವಿಬ್ಬರು ಒಟ್ಟಿಗೆ ಚಾಮರಾಜನಗರದಲ್ಲಿ ಚುನಾವಣೆ ಕೆಲಸ ಮಾಡಿದ್ವಿ. ಆಗ ಅವರು ಎಷ್ಟು ನನ್ನನ್ನು ಗೆದ್ದರು ಅಂದರೆ, ನಾನು ಆ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಾಕು, ನನ್ನನ್ನು ಅಲ್ಲಿಂದ ಕಳಿಸ್ಕೊಡೋವರೆಗೂ ಸ್ವಂತ ಅಣ್ಣನಿಗೆ ಹೇಗೆ ನೋಡ್ಕೋತಾರೋ ಅಷ್ಟು ಪ್ರೀತಿಯಿಂದ, ಅಕ್ಕರೆಯಿಂದ, ಊಟ ತಿಂಡಿ ಪ್ರತಿಯೊಂದು ಕೂಡ. ಹಾಗಾಗಿ ಅವರು ಹೇಳಿದಾಗ ನನಗಿಲ್ಲ ಅನ್ನೋಕ್ಕೆ ಬಾಯಿ ಬರಲಿಲ್ಲ. ಅವರು ಒಂದೇ ಮಾತಿಗೆ ನನಗೆ ಇವ್ರು ಯಾರೂ ಪರಿಚಯ ಇಲ್ಲ, ಹಾಗಾಗಿ ಬರೋದು ಅಂತ ನಿರ್ಧಾರ ಮಾಡಿದ್ದೆ. ಬಟ್ ಇವತ್ತು ಚಾಮರಾಜನಗರದಲ್ಲಿ ಕಾರ್ಯಕ್ರಮ ಇತ್ತು. ಅದೇನೋ ಕ್ಯಾನ್ಸಲ್ ಆಯಿತು. ಅದು ಯಾರು ಕ್ಯಾನ್ಸಲ್ ಮಾಡೋಕ್ಕಾಗಲಿ, ಕ್ಯಾನ್ಸಲ್ ಆಗಿ ಮುಂದಕ್ಕೆ ಹೋಯ್ತು. ಚುನಾವಣೆ ಅನೌನ್ಸ್ ಆಗಿದ್ದರಿಂದ ಮುಂದಕ್ಕೆ ಹೊರಟೋಯ್ತು. ನಾನು ನಾಳೆ ಬೆಳಗ್ಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾಯಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಮೂಲ ರೂವಾರಿ ಶಿವಕುಮಾರ್ ಅವರು. ಅವ್ರಿಗೆ ಮೊದಲು ಧನ್ಯವಾದ ಹೇಳಬೇಕು. ನನಗೆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳೋದ್ರ ಜೊತೆಲಿ ಅವರು ಬಂದಿದ್ದಾರೆ. ಅಲ್ಲಿಂದ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರು ಇವರನ್ನು ಚೆನ್ನಾಗಿ ಪರಿಚಯ ಮಾಡಿಕೊಟ್ರು ನನಗೆ. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿದ್ರು ಅಂದರೆ, ಅವ್ರನ್ನ ಒಂದ್ಸಲ ನೋಡಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿ ಪರಿಚಯ ಮಾಡಿದ್ರು ಅವರು. ಅದು ಭಾಳ ಮುಖ್ಯ. ನಾವು ಒಬ್ಬ ವ್ಯಕ್ತಿನ ಹೇಗೆ ಪರಿಚಯ ಮಾಡ್ತೀವಿ ಅಂಥೇಳಿ, ಆ ವ್ಯಕ್ತಿತ್ವನ ಮೊದಲು ಹೇಳಿದಾಗ ನಾವು ಅಲ್ಲಿಗೆ ಹೋಗಬೇಕು, ಅವ್ರ ಜೊತೆಲಿ ಮಾತಾಡಬೇಕು, ಏನೇ ಕೆಲಸ ಇದ್ದರೂ ಅದನ್ನು ಅಟೆಂಡ್ ಮಾಡಬೇಕು ಅನ್ನೋದು ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಅಂದರೆ ನಾವು ವ್ಯಕ್ತಿಯನ್ನು ಹೇಗೆ ಪರಿಚಯ ಮಾಡಿಸ್ತೀವಿ ಅದು ಭಾಳ ಮುಖ್ಯ. ಆ ಕೆಲಸನ ಇವರು ಪೀಠಿಕೆ ಚೆನ್ನಾಗಿ ಹಾಕಿಕೊಟ್ಟಿದ್ರು. ಅದಾದ ನಂತರ ಇವರು ಬಂದಾಗ ಸುಮ್ಮನೆ ಬರಬೇಕಾಯ್ತು, ಬರಲೇಬೇಕು ಅಂತ ಏನಿರಲಿಲ್ಲ. ಬಂದರು, ನಮ್ಮ ಭೇಟಿ ಆದರೂ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ. ಇವರು ತುಂಬ ಹೇಳಿದ್ರು ನನ್ನ ಬಗ್ಗೆ, ನಾನು ತುಂಬ ಸರಳ ಅಂಥೇಳಿ. ಖಂಡಿತವಾಗಲೂ ನಾನು ತುಂಬ ಸರಳ. ಯಾವ ಮನುಷ್ಯ ತುಂಬ ಸರಳವಾಗಿ ಬದುಕ್ತಾನೆ ಅವನು ನಿಜವಾಗ್ಲೂ ಚೆನ್ನಾಗಿ ಬದುಕ್ತಾನೆ. ಯಾಕೆಂದರೆ ಸರಳತೆ ಅನ್ನೋದು ನಾವು ಹೇಗಿರ್ತೀವೋ ಹಾಗೆ ಅದು. ಇನ್ನೊಂದು ಚೂರು ಹೇರ್ಕೊಳ್ಳೋದು ಅದು ಕಷ್ಟ. ಅದನ್ನು ಒತ್ಕೊಂಡು ಓಡಾಡೋದು ಕಷ್ಟ. ಅದಕ್ಕೆ ಕೆಲವರು ಅವ್ರವ್ರದ್ದೇ ಭಾಷೆಯಲ್ಲಿ ಕೆಲವು ಮಾತುಗಳನ್ನೆಲ್ಲ ಹೇಳಿ, ದಿಮಾಕು ಅಂತಾರೆ, ಕೊಬ್ಬು ಅಂತಾರೆ, ಜಂಬ ಅಂತಾರೆ. ಅವೆಲ್ಲ ನಾವು ಯಾಕೆ ಹೊತ್ಕೊಂಡು ಓಡಾಡಬೇಕು? ನಾವಾಗಿ ಎದ್ಬಿಡೋಣ. ಆರಂಭದಿಂದಲೂ ನನಗೆ ಆ ಗುಣ ಇತ್ತು. ಹೆಚ್ಚಿಗೆ ನಾನು ಸರಳಿಕೆಯನ್ನು ಪ್ರೀತಿಸಿದ್ದು ಅಣ್ಣವರಿಂದ. ಅವರು ನೋಡಿದ ಮೇಲೆ ಅವ್ರಿಗಿಂತ ಸರಳವಾಗಿ ಇನ್ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೇರು ಪರ್ವತ ಅವರೇ ಆಗಿರೋವಾಗ ನಾವೆಲ್ಲ ಯಾವ ಲೆಕ್ಕ ಅನ್ನಿಸ್ಬಿಡ್ತು. ಅಲ್ಲಿಂದ ಕಲ್ತಿದ್ದು ಬಹಳ ಇದೆ ನಾನು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ್ವಿ. ಚೆನ್ನಾಗಿದೆ, ಒಳ್ಳೆಯ ಉದ್ದೇಶ, ಒಳ್ಳೆಯ ವೇದಿಕೆ ಇದು. ನೀವು ಕಲಾ ಪೋಷಕರು, ಯಾರು ಕಲಾ ಪೋಷಕರು ಇರ್ತಾರೆ ಅವ್ರಿಗೆ ಆಯಸ್ಸು ಆರೋಗ್ಯ ಜಾಸ್ತಿ. ಮುಂದಿನ ಜನ್ಮದಲ್ಲಿ ಅವರು ದೈವಾಂಶರಾಗ್ತಾರೆ, ಇಲ್ಲ ವಿದ್ವಾಂಸರಾಗ್ತಾರೆ, ಎರಡರಲ್ಲಿ ಏನೋ ಒಂದು ಆಗ್ತಾರೆ. ಯಾಕೆಂದರೆ ಕಲಾವಿದರು ಗಂಧರ್ವರು. ಅವ್ರನ್ನ ಪೋಷಣೆ ಮಾಡೋದಕ್ಕೂ ಯೋಗ ಬೇಕು. ಒಂದಷ್ಟು ಜನ ಕಲಾವಿದರು ಇವತ್ತು ಎಲ್ಲ ಹಾಡಿದ್ರು. ಇವರು ತುಂಬ ಚೆನ್ನಾಗಿ ಹಾಡಿದ್ರು. ಇವರು ಭಾಳ ಚೆನ್ನಾಗಿ ಹಾಡಿದ್ರು. ಹಾವ ಭಾವ ಎಲ್ಲ ಭಾಳ ಅದ್ಭುತವಾಗಿ ಹಾಡಿದ್ರು. ರಾಜ್ಕುಮಾರ್ ವಾಣಿ ಅನ್ನೋದು ಇದೆಯಲ್ಲ, ಅದೇ ತುಂಬ ಅದ್ಭುತವಾದ. ಅವರು ಮೊದಲನೇ ಸಲ ಅವರಿಬ್ಬರು ಒಟ್ಟಿಗೆ ಹಾಡಿದ್ದು ನಾನಿನ್ನು ಮರೆಯಲಾರೆ ಚಿತ್ರದ. ವಾಣಿ ಜಯರಾಮ್ ಅವರು ನಮ್ಮವರಲ್ಲ, ಅವರು ಮುಂಬೈಯವರು, ಮರಾಠಿಗರು. ಅವ್ರಿಗೆ ಡ್ಯುಯೆಟ್ ಹಾಡುಗಳು ತುಂಬ ಹಾಡಿದ್ದಾರೆ. ರಾಜನ್ ನಾಗೇಂದ್ರ ಅವರು ಹೇಳ್ತಾರೆ, ಈ ಥರ ಒಂದು ಡ್ಯುಯೆಟ್ ಹಾಡಿದೆ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಂತ. ರಾಜ್ಕುಮಾರ್ ಅಂತ ಯಾವ ಗಾಯಕರಿದ್ದಾರೆ ಅಂತ ಕೇಳ್ತಾರೆ. ಅವ್ರು ಕಲಾವಿದರು ಹಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಇಲ್ಲ, ಅವರು ಹೀರೋ
ಹೀರೋ, ಅವರು ದೊಡ್ಡ ಹೀರೋ, ಸ್ಟಾರ್ ಅವರು ಕರ್ನಾಟಕದಲ್ಲಿ. ಅವರು ಸಿನಿಮಾಗಳಿಗೆಲ್ಲ ಅವರೇ ಹಾಡ್ತಾರೆ. ಈ ಹಾಡನ್ನ ಅವ್ರು ಹಾಡ್ತಾರೆ ಅಂತ. ಯಾವ ಹಾಡು ನೆನಪಿದೆಯಾ? ನಿನ್ನ ಮರೆಯಲಾರೆ. ಅದೇ ನಾನಿನ್ನ ಮರೆಯಲಾರೆ ಟೈಟಲ್ ಟ್ರ್ಯಾಕು. ಟೈಟಲ್ ಟ್ರ್ಯಾಕ್ ಅದು ತುಂಬ ಜನಪ್ರಿಯ ಗೀತೆ ಅದು. ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನು ಅಂದ್ಕೊಂಡ್ರು ಕಲಾವಿದರು ಏನು ಹಾಡ್ತಾರೆ, ಕಲಾವಿದರೆಲ್ಲ ಏನೋ ಸುಮ್ಮನೆ ಹಾಡ್ತಾರೆ ಅಂತ. ಅವಾಗೆಲ್ಲ ಇವಾಗಿನ ಥರ ಟ್ರ್ಯಾಕ್ ಗೀಕೆಲ್ಲ ಇಲ್ಲ, ವಾದ್ಯಗಳ ಜೊತೆಲಿ ಒಟ್ಟಿಗೆ ಹಾಡ್ಬೇಕು. ಅವಾಗ ಅವ್ರು ನುಡಿಸ್ತಾ ಇರ್ತಾರೆ, ಹಾಡ್ಬೇಕು ಗಾಯಕರು. ಅವ್ರು ಬಂದರು, ಎಲ್ಲ ನೋಟ್ಸ್ ಎಲ್ಲ ಬರ್ಕೊಂಡ್ರು. ಅಣ್ಣವರು ಪಂಚೆ ಉಟ್ಕೊಂಡು, ಗೊತ್ತಲ್ಲ ತುಂಬ ಸರಳ, ಅಷ್ಟು ಅವ್ರಿಗಿಂತ ಸರಳ ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದರು, ಹಾಡಕ್ಕೆ ಶುರು ಮಾಡಿದ್ರು. ಅವ್ರ ಶಾರೀರ ಓಪನ್ ಆಯಿತು. ವಾಣಿ ಜಯರಾಮ್ ಅವ್ರು ತಿರುಗಿ ನೋಡ್ತಾರೆ ಇವ್ರನ್ನ. ಅಂದರೆ ನಮ್ಮ ದೇಶದಲ್ಲಿ ಪ್ರಬುದ್ಧ ಸಂಗೀತ ಗಾಯಕರಲ್ಲಿ ವಾಣಿ ಜಯರಾಮ್ ಅವರೊಬ್ಬರು. ಅವರು ಕೆಲವರೇ ತುಂಬ ಪ್ರಬುದ್ಧವಾಗಿ ಇದ್ರು. ನಾನು ಹೇಳ್ತೀನಿ, ಜೇಸುದಾಸ್ ಅವರು, ವಾಣಿ ಜಯರಾಮ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಬಾಲಮುರಳಿ ಕೃಷ್ಣ ಅವರು, ಇವರೆಲ್ಲ ಬಂದು ಎತ್ತರಕ್ಕಿರ್ತಕ್ಕಂಥ ಗಾಯಕರು. ಅವರಲ್ಲಿ ಈ ಸಣ್ಣ ಸಣ್ಣ ನ್ಯೂನತೆಗಳನ್ನು ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಶುದ್ಧವಾಗಿ ಹಾಡೋವಂಥವ್ರು ಅವರು. ರಾಜ್ಕುಮಾರ್ ಅವರ ಗಾಯನ ಶೈಲಿಯನ್ನು ಕಂಡು ವಾಣಿ ಜಯರಾಮ್ ಅವರು ಹಾಡು ಮುಗಿದ್ಮೇಲೆ ಹೇಳ್ತಾರೆ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ನಿಮ್ಮಲ್ಲಿ ಇಷ್ಟೊಂದು ಸಂಗೀತ ವಿದ್ವತ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ. ಒಬ್ಬರು ಹೀರೋ ಬಂದು ನನ್ನ ಜೊತೆಲಿ ಹಾಡ್ತಾರೆ ಅಂತ ಅಷ್ಟೇ ಅಂದ್ಕೊಂಡೆ. ನೀವು ಹೀರೋ ಅಲ್ಲ, ನೀವು ಸೂಪರ್ ಹೀರೋ ಅಂತ ಹೇಳ್ತಾರೆ ಅವ್ರನ್ನ. ಅದು ರಾಜ್ ಅಂಡ್ ವಾಣಿ ಎರಡು ಹೆಸರನ್ನು, ತುಂಬ ಶಕ್ತಿಶಾಲಿ ಹೆಸರನ್ನು ಇಟ್ಕೊಂಡು ಇವತ್ತು ಅಕಾಡೆಮಿ ನಡೆಸ್ತಾ ಇದ್ದೀರಿ. ನನ್ನ ಒಂದು ಸಣ್ಣ ಸಲಹೆ, ನಾನೆಲ್ಲ ನೀವು ಹಾಡಿದ್ರು ಯಾರ್ಯಾರು ಹಾಡಿದ್ರಿ ನೀವು, ಸ್ವಲ್ಪ ಅವರಿಗೆ ತಾಳ ಶ್ರುತಿ ಹೇಳ್ಕೊಡ್ಬೇಕು. ಇವೆರಡು ಸ್ವಲ್ಪ ತಪ್ತಾ ಇದೆ. ಎರಡನೇದು, ಹಾಡುವಾಗ ಮುಖಭಾವ, ನಗಬೇಕು. ಯಾಕೆಂದರೆ ಕೂತಿರ್ತೀವಲ್ಲ ನಾವು, ಕಿವಿನ ಸ್ಪೀಕರ್ ಕೊಟ್ಟಿರ್ತೀವಿ, ಕಣ್ಣನ್ನು ನೀವು ಮುಖದ ಮೇಲೆ ಇಟ್ಟಿರ್ತೀವಿ. ಮುಖ ಗಂಟು ಹಾಕೋಬಾರ್ದು, ಮುಖ ಅರಳಬೇಕು. ಅದನ್ನು ಹೇಳ್ಕೊಡ್ಬೇಕು ಹಾಡುವಾಗ, ಅಲ್ವಾ? ನೀವು ಹ್ಯಾಪಿ ಹಾಡುವಾಗ ಮುಖ ಗಂಟು ಹಾಕೊಂಡ್ರೆ ಪ್ಯಾಥೋಸ್ ಆಗ್ತಾರೆ, ಹೇಗೆ ನೋಡೋದು ನಾವು? ಇದು ಟ್ರೈನಿಂಗ್ ಆಗಬೇಕು. ಅಕಾಡೆಮಿಯಲ್ಲಿ ಗಾಯಕರಿಗೆ ಕೊಡುವಂಥದ್ದು ಇದು, ಪ್ರಾಕ್ಟೀಸ್ ಮಾಡುವಾಗ. ಇಷ್ಟು ಇವತ್ತು ನಮ್ಮ ಜೊತೆಯಲ್ಲಿ ಭಾಳ ಪ್ರಮುಖವಾದಂಥ ಡಾಕ್ಟ್ರು ಬಂದಿದ್ದಾರೆ ನೋಡಿ, ನಮ್ಮ ಕ್ಷೇತ್ರದವರೇ ಅವರು. ಅವ್ರ ಸಮಯ ಬಿಡುವು ಮಾಡ್ಕೊಂಡು ನಮ್ಮ ಜೊತೆ ಬಂದು, ಅವ್ರ ತಾಯಿ ನಂಗೆ ಪರಿಚಯ, ಅವ್ರ ತಂದೆಯವ್ರನ್ನ ನಾನು ಒಂದೇ ಸಲ ನೋಡಿದ್ದು, ಮಾತಾಡಿಸಿಲ್ಲ. ಬಹಳ ಸಜ್ಜನ ವ್ಯಕ್ತಿತ್ವ ಅವ್ರದ್ದು. ನೋಡಿ ಹೇಗೆ ನಿಂತಿದ್ದಾರೆ ಅವರು. ಒಬ್ಬರನ್ನ ಒಳ್ಳೆಯವರು ಅಂತ ಹೇಳೋದು, ಅವ್ರು ತುಂಬ ಒಳ್ಳೆಯವರು ಕಣಯ್ಯ ಅಂತ ನಾವು ಹೇಳೋದಲ್ಲ, ಅವ್ರು ನೋಡಿದ್ರೆ ಅನಿಸ್ಬಿಡ್ಬೇಕು ಅವರು ಎಂಥ ಒಳ್ಳೆಯವರು ಅಂತ. ಅವ್ರು ನೋಡಿದ್ರೆ ಅನ್ಸತ್ತೆ ನೋಡಿ. ಹಾಗೆ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವ್ರ ಪಾತ್ರನೂ ಇದೆ. ಹಾಗಾಗಿ ನಿಮ್ಮ ಮತ್ತೆ ಒಳ್ಳೆಯದಾಗಲಿ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಒಳ್ಳೊಳ್ಳೆ ಗಾಯಕರು ನಿಮ್ಮ ಅಕಾಡೆಮಿಯಿಂದ ಹೊರಗಡೆ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಂತೋಷ ಇದೆಯಾ? ಸಂತೋಷ. ಇವತ್ತು ಶ್ರೀರಾಮನವಮಿ, ನೆನಪಿರಲಿ. ಶ್ರೀರಾಮಚಂದ್ರ ಪ್ರಭು ಮಹಾಪ್ರಭು ಸಮಾಜಕ್ಕೆ ಸಂಸ್ಕಾರವನ್ನು, ಸತ್ಯ ಧರ್ಮ ನೀತಿಯನ್ನು ಹೇಳಿಕೊಟ್ಟಂಥ ಮಹಾಪುರುಷ. ಅವರನ್ನು ಸ್ಮರಣೆ ಮಾಡೋದು ನಮ್ಮ ಯೋಗ. ಇವತ್ತೇನಾದರೂ ನಮ್ಮ ಜನ ಒಂದು ಸಂಸ್ಕೃತಿ ಅನ್ನೋ ಸಂಸ್ಕಾರದ ಒಳಗಡೆ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಅದು. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಸಿನಿಮಾಗಳು ಬಂದಿದೆ, ಗೆದ್ದಿರೋ ಸಿನಿಮಾಗಳ ಛಾಯೆ ಎಲ್ಲ ರಾಮಾಯಣದಿಂದನೇ ಬಂದಿರುತ್ತೆ, ಅಲ್ಲಿಂದನೇ ಬಂದಿರುತ್ತೆ, ಮೂಲ ಅಲ್ಲಿಂದ. ಸೂರ್ಯವಂಶ ನೋಡಿದ್ದೀರಾ? ಅಲ್ಲಿಂದ ಇದೆ ಒಂದು ಎಳೆ ಅಷ್ಟೇ. ಯಾವ್ಯಾವುದು ಬಂಗಾರದ ಮನುಷ್ಯ ನೋಡಿದ್ದೀರಾ? ಅಲ್ಲಿಂದ ಇದೆ ಒಂದು ಎಳೆ. ಹಾಗಾಗಿ ತುಂಬ ದೊಡ್ಡ ದೊಡ್ಡ ಯಶಸ್ವಿ ಚಿತ್ರಗಳು ರಾಮಾಯಣದ ಮೂಲದಿಂದ ಹಾಗೆ ಸಣ್ಣದಾಗಿ ಸಿಕ್ಕಿರ್ತಕ್ಕಂಥವು. ಹಾಗಾಗಿ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಸಂಸ್ಕೃತಿಯ ಮಹಾನ್ ಗ್ರಂಥ. ಯಾರು ಅದನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ, ಅವರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ನನ್ನ ಮಾತು. ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಂ, 22 ನಮಸ್ಕಾರ. ಈ 3ನೇ ವರ್ಷ ರಾಜವಾಣಿ ವಾರ್ಷಿಕೋತ್ಸವಕ್ಕೆ ಅಭಿನಂದನೆಗಳು. ನಾನು ಮೊದಲನೇ ವರ್ಷ ಬಂದಿದ್ದೆ ಸರ್, ಉದ್ಘಾಟನೆಗೆ ಬಂದು ಅವಾಗ ನಾನು ಹೇಳಿದ್ದೆ, ನಮ್ಮ ಅಂತ ಆ್ಯಕ್ಚುಲಿ ಅದು ಹಿಂದುಳಿದ ಕ್ಷೇತ್ರ ಅಂತಲೇ ಹೆಸರು ಕಟ್ಬಿಟ್ಟಿದ್ದಾರೆ ನಮ್ಮ ಇದಕ್ಕೆ. ನಮ್ಮ ಜಿಲ್ಲೆಗೆ
ಹಿಂದುಳಿದ ಕ್ಷೇತ್ರ ಅಂತಲೇ ಕಟ್ಬಿಟ್ಟಿದ್ದಾರೆ ಅವರು. ಸೊ ಅಲ್ಲಿಂದ ಪಾಪ ಇವ್ರು ಬಂದು ಇಲ್ಲಿ ಸ್ಟುಡಿಯೋ ಮಾಡಿ ಈಗ 3ನೇ ವರ್ಷ ಕಂಪ್ಲೀಟ್ ಮಾಡ್ತಿದ್ದಾರೆ. ನಿಮ್ಮ ಜಿಲ್ಲೆಯವರು ಅಣ್ಣವರು ಅದೇ ಗೊತ್ತು. ಅದು ನಮ್ಮ ಮೂರು ಪಕ್ಕನೇ, ಸಿಂಗನಲ್ಲೂರು ನಮ್ಮೂರು ಪಕ್ಕನೇ, ಅದು ಪಕ್ಕನೇ. ಮೊದಲು ಈಗಲೂ ಜನ ಅಲ್ಲಿ ಬಂದು ಅವ್ರ ಮನೆ ನೋಡ್ತಾ ಇರ್ತಾರೆ, ಅಲ್ಲಿದೆ ಆ ಮನೆ ಹಾಗೆ ಇಟ್ಟಿದ್ದಾರೆ. ಸೊ ಅಲ್ಲಿ ಬಂದು ನೋಡ್ತಾ ಇರ್ತಾರೆ. ಈಗ ನಮ್ಮ ನಾರಾಯಣ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಎಲ್ಲರ ಬಗ್ಗೆನೂ ಹೇಳಿದ್ದಾರೆ. ಸೊ ನಾವು ಇನ್ನೊಂದು ಸರಿ ನಮ್ಮ ಕೃಷ್ಣಕುಮಾರ್ ಇರ್ಬೋದು, ನಮ್ಮ ಮೇಡಮ್ಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಇನ್ನೂ ಅನೇಕ ವರ್ಷ ಇದೇ ಥರ ತುಂಬ ಜನಕ್ಕೆ ಅವರು ಟ್ರೈನಿಂಗ್ ಆಗಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಅದು ಎಲ್ಲ ದಿಗ್ಗಜರಿಗೆ ನಿಜವಾಗ್ಲೂ ಹೆಸರು ಮಾಡ್ಬೇಕಾದ್ರೆ ಅಷ್ಟು ಸುಲಭವಾದಂಥ ಕೆಲಸವೇ ಅಲ್ಲವೇ ಅಲ್ಲ ಅದು. ಹಾಗಾಗಿ ಅಪ್ಪಾಜಿ ನಮ್ಮ ಒಂದು ಸಣ್ಣ ಮೆಟ್ಲಿಗಿಂತನೂ ನಾವು ಕೆಳಗಡೆ ಇದ್ದೀವಿ. ನಾವು ನಮ್ಮ ಮಾತಿಗೆ ಗೌರವ ಕೊಟ್ಟು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಅಣ್ಣ ಅಪ್ಪಾಜಿ ಅವ್ರಿಗೆ ನಾವು ಡಾಕ್ಟರ್ ರಾಜವಾಣಿ ಸಂಸ್ಥೆಯ ಪರವಾಗಿ ನಾವು ಯಾವಾಗಲೂ ನಾವು ಅಭಾರಿಯಾಗಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಡಾಕ್ಟರ್ ಪ್ರೀತನ್ ನಾಗಪ್ಪ ಅವರು ನಾವು ಯಾವಾಗ ಫೋನ್ ಮಾಡಿ ಹೇಳಿದ್ರು ಕೂಡ ಅಣ್ಣ ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ ಮಾಡಿ ಅಂತಂತೇಳಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ನಮ್ಮ ಶಿವಕುಮಾರ್ ಅಣ್ಣವರು ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರಿಗೆ ನಾವು ಯಾವಾಗಲೂ ಅಭಾರಿಯಾಗಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಸಮಸ್ತ ಎಲ್ಲ ಗಾಯಕಿಯರು ಅಣ್ಣವರು ಎಲ್ರಿಗೂ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಈ ಡಾಕ್ಟರ್ ರಾಜವಾಣಿಯ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಅಣ್ಣವರು ಹೊರಡಬೇಕಾಗಿದೆ ಅಪ್ಪಾಜಿಯವರು. ಹಾಗಾಗಿ ನಾವು ಈ ಮಾತನ್ನು ಮುಗಿಸ್ತಿದ್ದೇವೆ. ನಮಸ್ಕಾರ. ರಾಮನ ನವಮಿ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಲಭಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು. ಆಡಿಟೋರಿಯಂ ಚೆನ್ನಾಗಿದೆ, ಸೌಂಡ್ ಆ್ಯಂಡ್ ಲೈಟ್ ಇಸ್ ಗುಡ್. ನಾವು ಬರೀತೀವಿ ಅಷ್ಟೇ, ಹಾಡಲ್ಲ. ಥ್ಯಾಂಕ್ ಯು.